ಮಹದೇವಪುರದಲ್ಲಿ ಒಂದು ಸಣ್ಣ ಕೋಣೆ ಅದರಲ್ಲಿ ಸುಮಾರು ಒಂದು 300 ಜನ ವೋಟರ್ಸನ್ನ ಹಾಕ್ತಾರೆ. ಬೋಗಸ್ ಇದು. ಬಟ್ ಇದರಲ್ಲಿ ನಮ್ಮದು ಲೋಪ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ನಮ್ಮದೇ ಸರ್ಕಾರ ಇದ್ದಿದ್ದು. ಆ ಸಂಬಂಧದಲ್ಲಿ ಅಧಿಕಾರಿಗಳು ಯಾರು ಲೋಪ ಮಾಡಿದ್ದಾರೆ ಅದನ್ನು ನಾವು ಅವ್ರ ಮೇಲೆ ಕ್ರಮ ತಗೋಬೇಕಾಗಿತ್ತು. ಅದನ್ನು ಇವಾಗ ನಾವು ಹೇಳೋದನ್ನು ನಾವು ಮುಂಚೆ ಹೇಳಿದರೆ ಇನ್ನೂ ಭಾಳ ಅನುಕೂಲ ಇರ್ತಾ ಇತ್ತು. ನಮ್ಮಲ್ಲೂ ಲೋಪ ಆಗಿದೆ. ಆದರೆ ಇದನ್ನು ಇಡೀ ದೇಶದಲ್ಲಿ ಈ ರೀತಿಯ ಒಂದು ಮೋಸದ ಕೃತ್ಯದ ವತಿಯಿಂದ ಮತದಾರರುಗಳನ್ನು ಸೇರ್ಪಡೆ ಮಾಡಿಸೋದು, ಅವ್ರಿಗೆ ಬರುವಂಥ ಮತಗಳನ್ನು ಮತ್ತು ಅವರ ವಿರೋಧಿ ಮತಗಳನ್ನು ತೆಗೆದುಹಾಕ್ತಕ್ಕಂಥ ಇದೆಯಲ್ಲ, ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವಾದಂತಹ ಕೃತ್ಯ ಅಂತೇಳಿ ನಾವೆಲ್ಲ ಖಂಡನೆ ಮಾಡಬೇಕು. ಇದಕ್ಕೆ ಜನರನ್ನು ಜಾಗೃತಿಗೊಳಿಸ್ತಕ್ಕಂಥದ್ದಕ್ಕೂ ಕೂಡ ಮುಂದಿನ ಯಾವುದೇ ಚುನಾವಣೆಗಳಲ್ಲಿ ನಿಮ್ಮ ಮತದಾರರ ಪಟ್ಟಿನಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವಾ, ಇಲ್ಲದೇ ಇದೆ ಯಾವ ಕಾರಣಕ್ಕೆ ಅದನ್ನು ತೆಗೆದುಹಾಕಿದ್ದಾರೆ, ಮತ್ತು ಯಾವುದಾದ್ರು ಹೊಸದಾಗಿ ನಮ್ಮ ಮನೆ ಪಕ್ಕದಲ್ಲೇ ಸೇರ್ಕೊಂಡ್ಬಿಟ್ಟಿದ್ರೆ ನಾವು ಅದನ್ನು ಕೂಡ ಸರಿಯಾಗಿ ನಾವು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ತಿಳಿಸಿ ಅಂಥವನ್ನೆಲ್ಲ ಡಿಲೀಟ್ ಮಾಡಿಸುವಂಥ ಕೆಲಸನೂ ಕೂಡ ಮುಂದಿನ ದಿನಗಳಲ್ಲಿ ಮಾಡ್ತಕ್ಕಂಥದ್ದಕ್ಕೆ ಈ ರೀತಿಯ ಒಂದು ಸಭೆ ಸಮಾರಂಭಗಳಿಂದ ಜನರಲ್ಲಿ ಜಾಗೃತಿಯನ್ನು ಗೊಳಿಸಲಿಕ್ಕೆ ಸಾಧ್ಯ ಆಗ್ತದೆ. ರಿಲೀವ್ ಆಗೋಕ್ಕೆ ಏನು ನಮಗೇನು ಸಂಬಳ ಕೊಡ್ತಾರೇನ್ರಿ ಅಲ್ಲಿ? ರಿಲೀವು ಇಲ್ಲ, ಯಾವ್ದು ಇಲ್ಲ. ನಾನೀಗಾಗಲೇ ನೆನ್ನೆ ಹೇಳಿದ್ದೀನಿ, ಭಾಳ ತಿಂಗಳಿಂದನೂ ಕೂಡ ನಾನು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿದ್ದೆ. ಮತ್ತು ನನಗೂ ಕೂಡ ತುಮಕೂರು ಜಿಲ್ಲಾ ಬ್ಯಾಂಕಿಂದ ಎಲೆಕ್ಷನ್ ಇದೆ, ನಾಳೆ 10ನೇ ತಾರೀಕಿನಿಂದ ನಾಮಿನೇಷನ್ ಇದೆ. ಮತ್ತು ನೀವೇ ಹೇಳಿದಿರಿ, ನನಗೀಗ ಅಲ್ಲಿ ಹಾಸನಾಂಬೆ ಉತ್ಸವ ಬರ್ತದೆ. ಹಾಸನಾಂಬೆ ಉತ್ಸವಕ್ಕೆ ಸುಮ್ಮನೆ ಇಲ್ಲೆಲ್ಲ ಕೂತ್ಕೊಂಡು ಮಾತಾಡ್ಕೊಂಡು ಆಗೋದಿಲ್ಲ. ಅಲ್ಲಿ ಸುಮಾರು ಒಂದು ವಾರದ ದಿವಸಕ್ಕೆ ಒಂದು 20 ಲಕ್ಷ ಜನ ಬರ್ತಾರೆ, ಒಮ್ಮೆಲೇ ಬರ್ತಾರೆ ಎಲ್ಲ. ಅದು ಭಾಳ ಕಷ್ಟಕರವಾದಂತಹ ಇದು. ಅಂದರೆ ಕಷ್ಟಕರ ಅಂತ ಹೇಳಿದ್ರೆ ಅಲ್ಲಿ ನಮ್ಮ ಉಪಸ್ಥಿತಿ ಮತ್ತು ನಮ್ಮ ಗಮನ ಇಡ್ತಕ್ಕಂಥದ್ದು ಹೆಚ್ಚು ಅವಶ್ಯ ಇರ್ತದೆ. ಆ ಒಂದು ದೃಷ್ಟಿಯಿಂದ ನನಗೆ ಅದು ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಮನವಿ ಮಾಡಿದ್ದೆ. ಅದು ನನಗೆ ಬಿಟ್ಕೊಟ್ಟಿದ್ದಾರೆ. ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಮುಖ್ಯಮಂತ್ರಿಗಳಿಗೆ. ಯಾರಿಗೆ? ಹಾಸನದಲ್ಲಿ ನೋಡಿ, ನಾನು ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಕೊಟ್ಟಂಥ ಜವಾಬ್ದಾರಿಯನ್ನು ನಾನು ಪ್ರಾಮಾಣಿಕವಾಗಿ ನಿರ್ವಹಣೆ ಮಾಡಿದ್ದೀನಿ ಅಂತ ಸಂತೃಪ್ತಿ ಇದೆ ನನಗೆ. ಈ ಒಂದು ಸಂತೃಪ್ತಿ ನನಗಿದೆ. ಅಲ್ಲಿ ಜನಗಳಿಗೆ ನಾನು ಬಿಟ್ಟಿದ್ದು ಕೆಲವು ಜನಕ್ಕೆ ತೃಪ್ತಿನೂ ಇದೆ, ಕೆಲವು ಅತೃಪ್ತಿನೂ ಇದೆ. ಅದಕ್ಕೇನು ಮಾಡೋಕ್ಕಾಗೋದಿಲ್ಲ. ಮಹದೇವಪುರದಲ್ಲಿ ಒಂದು ಸಣ್ಣ ಕೋಣೆ ಅದರಲ್ಲಿ ಸುಮಾರು ಒಂದು 300 ಜನ ವೋಟರ್ಸನ್ನ ಹಾಕ್ತಾರೆ. ಬೋಗಸ್ ಇದು. ಬಟ್ ಇದರಲ್ಲಿ ನಮ್ಮದು ಲೋಪ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ನಮ್ಮದೇ ಸರ್ಕಾರ ಇದ್ದಿದ್ದು. ಆ ಸಂಬಂಧದಲ್ಲಿ ಅಧಿಕಾರಿಗಳು ಯಾರು ಲೋಪ ಮಾಡಿದ್ದಾರೆ ಅದನ್ನು ನಾವು ಅವ್ರ ಮೇಲೆ ಕ್ರಮ ತಗೋಬೇಕಾಗಿತ್ತು. ಅದನ್ನು ಇವಾಗ ನಾವು ಹೇಳೋದನ್ನು ನಾವು ಮುಂಚೆ ಹೇಳಿದರೆ ಇನ್ನೂ ಭಾಳ ಅನುಕೂಲ ಇರ್ತಾ ಇತ್ತು. ನಮ್ಮಲ್ಲೂ ಲೋಪ ಆಗಿದೆ. ಆದರೆ ಇದನ್ನು ಇಡೀ ದೇಶದಲ್ಲಿ ಈ ರೀತಿಯ ಒಂದು ಮೋಸದ ಕೃತ್ಯದ ವತಿಯಿಂದ ಮತದಾರರುಗಳನ್ನು ಸೇರ್ಪಡೆ ಮಾಡಿಸೋದು, ಅವ್ರಿಗೆ ಬರುವಂಥ ಮತಗಳನ್ನು ಮತ್ತು ಅವರ ವಿರೋಧಿ ಮತಗಳನ್ನು ತೆಗೆದುಹಾಕ್ತಕ್ಕಂಥ ಇದೆಯಲ್ಲ, ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವಾದಂತಹ ಕೃತ್ಯ ಅಂತೇಳಿ ನಾವೆಲ್ಲ ಖಂಡನೆ ಮಾಡಬೇಕು. ಇದಕ್ಕೆ ಜನರನ್ನು ಜಾಗೃತಿಗೊಳಿಸ್ತಕ್ಕಂಥದ್ದಕ್ಕೂ ಕೂಡ ಮುಂದಿನ ಯಾವುದೇ ಚುನಾವಣೆಗಳಲ್ಲಿ ನಿಮ್ಮ ಮತದಾರರ ಪಟ್ಟಿನಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವಾ, ಇಲ್ಲದೇ ಇದೆ ಯಾವ ಕಾರಣಕ್ಕೆ ಅದನ್ನು ತೆಗೆದುಹಾಕಿದ್ದಾರೆ, ಮತ್ತು ಯಾವುದಾದ್ರು ಹೊಸದಾಗಿ ನಮ್ಮ ಮನೆ ಪಕ್ಕದಲ್ಲೇ ಸೇರ್ಕೊಂಡ್ಬಿಟ್ಟಿದ್ರೆ ನಾವು ಅದನ್ನು ಕೂಡ ಸರಿಯಾಗಿ ನಾವು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ತಿಳಿಸಿ ಅಂಥವನ್ನೆಲ್ಲ ಡಿಲೀಟ್ ಮಾಡಿಸುವಂಥ ಕೆಲಸನೂ ಕೂಡ ಮುಂದಿನ ದಿನಗಳಲ್ಲಿ ಮಾಡ್ತಕ್ಕಂಥದ್ದಕ್ಕೆ ಈ ರೀತಿಯ ಒಂದು ಸಭೆ ಸಮಾರಂಭಗಳಿಂದ ಜನರಲ್ಲಿ ಜಾಗೃತಿಯನ್ನು ಗೊಳಿಸಲಿಕ್ಕೆ ಸಾಧ್ಯ ಆಗ್ತದೆ. ರಿಲೀವ್ ಆಗೋಕ್ಕೆ ಏನು ನಮಗೇನು ಸಂಬಳ ಕೊಡ್ತಾರೇನ್ರಿ ಅಲ್ಲಿ? ರಿಲೀವು ಇಲ್ಲ, ಯಾವ್ದು ಇಲ್ಲ. ನಾನೀಗಾಗಲೇ ನೆನ್ನೆ ಹೇಳಿದ್ದೀನಿ, ಭಾಳ ತಿಂಗಳಿಂದನೂ ಕೂಡ ನಾನು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿದ್ದೆ. ಮತ್ತು ನನಗೂ ಕೂಡ ತುಮಕೂರು ಜಿಲ್ಲಾ ಬ್ಯಾಂಕಿಂದ ಎಲೆಕ್ಷನ್ ಇದೆ, ನಾಳೆ 10ನೇ ತಾರೀಕಿನಿಂದ ನಾಮಿನೇಷನ್ ಇದೆ. ಮತ್ತು ನೀವೇ ಹೇಳಿದಿರಿ, ನನಗೀಗ ಅಲ್ಲಿ ಹಾಸನಾಂಬೆ ಉತ್ಸವ ಬರ್ತದೆ. ಹಾಸನಾಂಬೆ ಉತ್ಸವಕ್ಕೆ ಸುಮ್ಮನೆ ಇಲ್ಲೆಲ್ಲ ಕೂತ್ಕೊಂಡು ಮಾತಾಡ್ಕೊಂಡು ಆಗೋದಿಲ್ಲ. ಅಲ್ಲಿ ಸುಮಾರು ಒಂದು ವಾರದ ದಿವಸಕ್ಕೆ ಒಂದು 20 ಲಕ್ಷ ಜನ ಬರ್ತಾರೆ, ಒಮ್ಮೆಲೇ ಬರ್ತಾರೆ ಎಲ್ಲ. ಅದು ಭಾಳ ಕಷ್ಟಕರವಾದಂತಹ ಇದು. ಅಂದರೆ ಕಷ್ಟಕರ ಅಂತ ಹೇಳಿದ್ರೆ ಅಲ್ಲಿ ನಮ್ಮ ಉಪಸ್ಥಿತಿ ಮತ್ತು ನಮ್ಮ ಗಮನ ಇಡ್ತಕ್ಕಂಥದ್ದು ಹೆಚ್ಚು ಅವಶ್ಯ ಇರ್ತದೆ. ಆ ಒಂದು ದೃಷ್ಟಿಯಿಂದ ನನಗೆ ಅದು ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಮನವಿ ಮಾಡಿದ್ದೆ. ಅದು ನನಗೆ ಬಿಟ್ಕೊಟ್ಟಿದ್ದಾರೆ. ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಮುಖ್ಯಮಂತ್ರಿಗಳಿಗೆ. ಯಾರಿಗೆ? ಹಾಸನದಲ್ಲಿ ನೋಡಿ, ನಾನು ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಕೊಟ್ಟಂಥ ಜವಾಬ್ದಾರಿಯನ್ನು ನಾನು ಪ್ರಾಮಾಣಿಕವಾಗಿ ನಿರ್ವಹಣೆ ಮಾಡಿದ್ದೀನಿ ಅಂತ ಸಂತೃಪ್ತಿ ಇದೆ ನನಗೆ.
ಈ ಒಂದು ಸಂತೃಪ್ತಿ ನನಗಿದೆ. ಅಲ್ಲಿ ಜನಗಳಿಗೆ ನಾನು ಬಿಟ್ಟಿದ್ದು ಕೆಲವು ಜನಕ್ಕೆ ತೃಪ್ತಿನೂ ಇದೆ, ಕೆಲವು ಅತೃಪ್ತಿನೂ ಇದೆ. ಅದಕ್ಕೇನು ಮಾಡೋಕ್ಕಾಗೋದಿಲ್ಲ. ಮಹದೇವಪುರದಲ್ಲಿ ಒಂದು ಸಣ್ಣ ಕೋಣೆ, ಅದರಲ್ಲಿ ಸುಮಾರು ಒಂದು 300 ಜನ ವೋಟರ್ಸನ್ನ ಹಾಕ್ತಾರೆ. ಬೋಗಸ್ ಇದು. ಬಟ್ ಇದರಲ್ಲಿ ನಮ್ಮದು ಲೋಪ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ನಮ್ಮದೇ ಸರ್ಕಾರ ಇದ್ದಿದ್ದು. ಆ ಸಂಬಂಧದಲ್ಲಿ ಅಧಿಕಾರಿಗಳು ಯಾರು ಲೋಪ ಮಾಡಿದ್ದಾರೆ ಅದನ್ನು ನಾವು ಅವ್ರ ಮೇಲೆ ಕ್ರಮ ತಗೋಬೇಕಾಗಿತ್ತು. ಅದನ್ನು ಇವಾಗ ನಾವು ಹೇಳೋದನ್ನು ನಾವು ಮುಂಚೆ ಹೇಳಿದರೆ ಇನ್ನೂ ಭಾಳ ಅನುಕೂಲ ಇರ್ತಾ ಇತ್ತು. ನಮ್ಮಲ್ಲೂ ಲೋಪ ಆಗಿದೆ. ಆದರೆ ಇದನ್ನು ಇಡೀ ದೇಶದಲ್ಲಿ ಈ ರೀತಿಯ ಒಂದು ಮೋಸದ ಕೃತ್ಯದ ವತಿಯಿಂದ ಮತದಾರರುಗಳನ್ನು ಸೇರ್ಪಡೆ ಮಾಡಿಸೋದು, ಅವ್ರಿಗೆ ಬರುವಂಥ ಮತಗಳನ್ನು ಮತ್ತು ಅವರ ವಿರೋಧಿ ಮತಗಳನ್ನು ತೆಗೆದುಹಾಕ್ತಕ್ಕಂಥ ಇದೆಯಲ್ಲ, ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವಾದಂತಹ ಕೃತ್ಯ ಅಂತೇಳಿ ನಾವೆಲ್ಲ ಖಂಡನೆ ಮಾಡಬೇಕು. ಇದಕ್ಕೆ ಜನರನ್ನು ಜಾಗೃತಿಗೊಳಿಸ್ತಕ್ಕಂಥದ್ದಕ್ಕೂ ಕೂಡ ಮುಂದಿನ ಯಾವುದೇ ಚುನಾವಣೆಗಳಲ್ಲಿ ನಿಮ್ಮ ಮತದಾರರ ಪಟ್ಟಿನಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವಾ, ಇಲ್ಲದೇ ಇದೆ ಯಾವ ಕಾರಣಕ್ಕೆ ಅದನ್ನು ತೆಗೆದುಹಾಕಿದ್ದಾರೆ, ಮತ್ತು ಯಾವುದಾದ್ರು ಹೊಸದಾಗಿ ನಮ್ಮ ಮನೆ ಪಕ್ಕದಲ್ಲೇ ಸೇರ್ಕೊಂಡ್ಬಿಟ್ಟಿದ್ರೆ ನಾವು ಅದನ್ನು ಕೂಡ ಸರಿಯಾಗಿ ನಾವು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ತಿಳಿಸಿ ಅಂಥವನ್ನೆಲ್ಲ ಡಿಲೀಟ್ ಮಾಡಿಸುವಂಥ ಕೆಲಸನೂ ಕೂಡ ಮುಂದಿನ ದಿನಗಳಲ್ಲಿ ಮಾಡ್ತಕ್ಕಂಥದ್ದಕ್ಕೆ ಈ ರೀತಿಯ ಒಂದು ಸಭೆ ಸಮಾರಂಭಗಳಿಂದ ಜನರಲ್ಲಿ ಜಾಗೃತಿಯನ್ನು ಗೊಳಿಸಲಿಕ್ಕೆ ಸಾಧ್ಯ ಆಗ್ತದೆ. ರಿಲೀವ್ ಆಗೋಕ್ಕೆ ಏನು ನಮಗೇನು ಸಂಬಳ ಕೊಡ್ತಾರೇನ್ರಿ ಅಲ್ಲಿ? ರಿಲೀವು ಇಲ್ಲ, ಯಾವ್ದು ಇಲ್ಲ. ನಾನೀಗಾಗಲೇ ನೆನ್ನೆ ಹೇಳಿದ್ದೀನಿ, ಭಾಳ ತಿಂಗಳಿಂದನೂ ಕೂಡ ನಾನು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿದ್ದೆ. ಮತ್ತು ನನಗೂ ಕೂಡ ತುಮಕೂರು ಜಿಲ್ಲಾ ಬ್ಯಾಂಕಿಂದ ಎಲೆಕ್ಷನ್ ಇದೆ, ನಾಳೆ 10ನೇ ತಾರೀಕಿನಿಂದ ನಾಮಿನೇಷನ್ ಇದೆ. ಮತ್ತು ನೀವೇ ಹೇಳಿದಿರಿ, ನನಗೀಗ ಅಲ್ಲಿ ಹಾಸನಾಂಬೆ ಉತ್ಸವ ಬರ್ತದೆ. ಹಾಸನಾಂಬೆ ಉತ್ಸವಕ್ಕೆ ಸುಮ್ಮನೆ ಇಲ್ಲೆಲ್ಲೋ ಕೂತ್ಕೊಂಡು ಮಾತಾಡ್ಕೊಂಡು ಆಗೋದಿಲ್ಲ. ಅಲ್ಲಿ ಸುಮಾರು ಒಂದು ವಾರದ ದಿವಸಕ್ಕೆ ಒಂದು 20 ಲಕ್ಷ ಜನ ಬರ್ತಾರೆ, ಒಮ್ಮೆಲೇ ಬರ್ತಾರೆ ಎಲ್ಲ. ಅದು ಭಾಳ ಕಷ್ಟಕರವಾದಂತಹ ಇದು. ಅಂದರೆ ಕಷ್ಟಕರ ಅಂತ ಹೇಳಿದ್ರೆ ಅಲ್ಲಿ ನಮ್ಮ ಉಪಸ್ಥಿತಿ ಮತ್ತು ನಮ್ಮ ಗಮನ ಇಡ್ತಕ್ಕಂಥದ್ದು ಹೆಚ್ಚು ಅವಶ್ಯ ಇರ್ತದೆ. ಆ ಒಂದು ದೃಷ್ಟಿಯಿಂದ ನನಗೆ ಅದು ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಮನವಿ ಮಾಡಿದ್ದೆ. ಅದು ನನಗೆ ಬಿಟ್ಕೊಟ್ಟಿದ್ದಾರೆ. ಅವ್ರು ಅಭಿನಂದನೆ ಸಲ್ಲಿಸ್ತೀನಿ ಮುಖ್ಯಮಂತ್ರಿಗಳಿಗೆ. ಯಾರಿಗೆ? ಹಾಸನದಲ್ಲಿ ನೋಡಿ, ನಾನು ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಕೊಟ್ಟಂಥ ಜವಾಬ್ದಾರಿಯನ್ನು ನಾನು ಪ್ರಾಮಾಣಿಕವಾಗಿ ನಿರ್ವಹಣೆ ಮಾಡಿದ್ದೀನಿ ಅಂತ ಸಂತೃಪ್ತಿ ಇದೆ ನನಗೆ. ಈ ಒಂದು ಸಂತೃಪ್ತಿ ನನಗಿದೆ. ಅಲ್ಲಿ ಜನಗಳಿಗೆ ನಾನು ಬಿಟ್ಟಿದ್ದು ಕೆಲವು ಜನಕ್ಕೆ ತೃಪ್ತಿನೂ ಇದೆ, ಕೆಲವು ಅತೃಪ್ತಿನೂ ಇದೆ. ಅದಕ್ಕೇನು ಮಾಡೋಕ್ಕಾಗೋದಿಲ್ಲ. ಮಹದೇವಪುರದಲ್ಲಿ ಒಂದು ಸಣ್ಣ ಕೋಣೆ, ಅದರಲ್ಲಿ ಸುಮಾರು ಒಂದು 300 ಜನ ವೋಟರ್ಸನ್ನ ಹಾಕ್ತಾರೆ. ಬೋಗಸ್ ಇದು. ಬಟ್ ಇದರಲ್ಲಿ ನಮ್ಮದು ಲೋಪ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ನಮ್ಮದೇ ಸರ್ಕಾರ ಇದ್ದಿದ್ದು. ಆ ಸಂಬಂಧದಲ್ಲಿ ಅಧಿಕಾರಿಗಳು ಯಾರು ಲೋಪ ಮಾಡಿದ್ದಾರೆ ಅದನ್ನು ನಾವು ಅವ್ರ ಮೇಲೆ ಕ್ರಮ ತಗೋಬೇಕಾಗಿತ್ತು. ಅದನ್ನು ಇವಾಗ ನಾವು ಹೇಳೋದನ್ನು ನಾವು ಮುಂಚೆ ಹೇಳಿದರೆ ಇನ್ನೂ ಭಾಳ ಅನುಕೂಲ ಇರ್ತಾ ಇತ್ತು. ನಮ್ಮಲ್ಲೂ ಲೋಪ ಆಗಿದೆ. ಆದರೆ ಇದನ್ನು ಇಡೀ ದೇಶದಲ್ಲಿ ಈ ರೀತಿಯ ಒಂದು ಮೋಸದ ಕೃತ್ಯದ ವತಿಯಿಂದ ಮತದಾರರುಗಳನ್ನು ಸೇರ್ಪಡೆ ಮಾಡಿಸೋದು, ಅವ್ರಿಗೆ ಬರುವಂಥ ಮತಗಳನ್ನು ಮತ್ತು ಅವರ ವಿರೋಧಿ ಮತಗಳನ್ನು ತೆಗೆದುಹಾಕ್ತಕ್ಕಂಥ ಇದೆಯಲ್ಲ, ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವಾದಂತಹ ಕೃತ್ಯ ಅಂತೇಳಿ ನಾವೆಲ್ಲ ಖಂಡನೆ ಮಾಡಬೇಕು. ಇದಕ್ಕೆ ಜನರನ್ನು ಜಾಗೃತಿಗೊಳಿಸ್ತಕ್ಕಂಥದ್ದಕ್ಕೂ ಕೂಡ ಮುಂದಿನ ಯಾವುದೇ ಚುನಾವಣೆಗಳಲ್ಲಿ ನಿಮ್ಮ ಮತದಾರರ ಪಟ್ಟಿನಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವಾ, ಇಲ್ಲದೇ ಇದೆ ಯಾವ ಕಾರಣಕ್ಕೆ ಅದನ್ನು ತೆಗೆದುಹಾಕಿದ್ದಾರೆ, ಮತ್ತು ಯಾವುದಾದ್ರು ಹೊಸದಾಗಿ ನಮ್ಮ ಮನೆ ಪಕ್ಕದಲ್ಲೇ ಸೇರ್ಕೊಂಡ್ಬಿಟ್ಟಿದ್ರೆ ನಾವು ಅದನ್ನು ಕೂಡ ಸರಿಯಾಗಿ ನಾವು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ತಿಳಿಸಿ ಅಂಥವನ್ನೆಲ್ಲ ಡಿಲೀಟ್ ಮಾಡಿಸುವಂಥ ಕೆಲಸನೂ ಕೂಡ ಮುಂದಿನ ದಿನಗಳಲ್ಲಿ ಮಾಡ್ತಕ್ಕಂಥದ್ದಕ್ಕೆ ಈ ರೀತಿಯ ಒಂದು ಸಭೆ ಸಮಾರಂಭಗಳಿಂದ ಜನರಲ್ಲಿ ಜಾಗೃತಿಯನ್ನು ಗೊಳಿಸಲಿಕ್ಕೆ ಸಾಧ್ಯ ಆಗ್ತದೆ. ರಿಲೀವ್ ಆಗೋಕ್ಕೆ ಏನು ನಮಗೇನು ಸಂಬಳ ಕೊಡ್ತಾರೇನ್ರಿ ಅಲ್ಲಿ? ರಿಲೀವು ಇಲ್ಲ, ಯಾವ್ದು ಇಲ್ಲ. ನಾನೀಗಾಗಲೇ ನೆನ್ನೆ ಹೇಳಿದ್ದೀನಿ, ಭಾಳ ತಿಂಗಳಿಂದನೂ ಕೂಡ ನಾನು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿದ್ದೆ. ಮತ್ತು ನನಗೂ ಕೂಡ ತುಮಕೂರು ಜಿಲ್ಲಾ ಬ್ಯಾಂಕಿಂದ ಎಲೆಕ್ಷನ್ ಇದೆ, ನಾಳೆ 10ನೇ ತಾರೀಕಿನಿಂದ ನಾಮಿನೇಷನ್ ಇದೆ. ಮತ್ತು ನೀವೇ ಹೇಳಿದಿರಿ, ನನಗೀಗ ಅಲ್ಲಿ ಹಾಸನಾಂಬೆ ಉತ್ಸವ ಬರ್ತದೆ. ಹಾಸನಾಂಬೆ ಉತ್ಸವಕ್ಕೆ ಸುಮ್ಮನೆ ಇಲ್ಲೆಲ್ಲೋ ಕೂತ್ಕೊಂಡು ಮಾತಾಡ್ಕೊಂಡು ಆಗೋದಿಲ್ಲ. ಅಲ್ಲಿ ಸುಮಾರು ಒಂದು ವಾರದ ದಿವಸಕ್ಕೆ ಒಂದು 20 ಲಕ್ಷ ಜನ ಬರ್ತಾರೆ, ಒಮ್ಮೆಲೇ ಬರ್ತಾರೆ ಎಲ್ಲ. ಅದು ಭಾಳ ಕಷ್ಟಕರವಾದಂತಹ ಇದು. ಅಂದರೆ ಕಷ್ಟಕರ ಅಂತ ಹೇಳಿದ್ರೆ ಅಲ್ಲಿ ನಮ್ಮ ಉಪಸ್ಥಿತಿ ಮತ್ತು ನಮ್ಮ ಗಮನ ಇಡ್ತಕ್ಕಂಥದ್ದು ಹೆಚ್ಚು ಅವಶ್ಯ ಇರ್ತದೆ. ಆ ಒಂದು ದೃಷ್ಟಿಯಿಂದ ನನಗೆ ಅದು ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಮನವಿ ಮಾಡಿದ್ದೆ. ಅದು ನನಗೆ ಬಿಟ್ಕೊಟ್ಟಿದ್ದಾರೆ. ಅವ್ರು ಅಭಿನಂದನೆ ಸಲ್ಲಿಸ್ತೀನಿ ಮುಖ್ಯಮಂತ್ರಿಗಳಿಗೆ. ಯಾರಿಗೆ? ಹಾಸನದಲ್ಲಿ ನೋಡಿ, ನಾನು ಸರ್ಕಾರ
ನಮ್ಮ ಮುಖ್ಯಮಂತ್ರಿಗಳು ಕೊಟ್ಟಂಥ ಜವಾಬ್ದಾರಿಯನ್ನು ನಾನು ಪ್ರಾಮಾಣಿಕವಾಗಿ ನಿರ್ವಹಣೆ ಮಾಡಿದ್ದೀನಿ ಅಂತ ಸಂತೃಪ್ತಿ ಇದೆ ನನಗೆ. ಈ ಒಂದು ಸಂತೃಪ್ತಿ ನನಗಿದೆ. ಅಲ್ಲಿ ಜನಗಳಿಗೆ ನಾನು ಬಿಟ್ಟಿದ್ದು ಕೆಲವು ಜನಕ್ಕೆ ತೃಪ್ತಿನೂ ಇದೆ, ಕೆಲವು ಅತೃಪ್ತಿನೂ ಇದೆ. ಅದಕ್ಕೇನೂ ಮಾಡೋಕ್ಕಾಗೋದಿಲ್ಲ.